ಟೀನೇಜರ್ಸ್ಗೆ ಸ್ಪೆಷಲ್ ಆಗಿ ಯಾವ ರೀತಿಯಾದಂತಹ ಫೇಶಿಯಲ್ಸ್ ನ ಮಾಡಬಹುದು ಅಂತ ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್ ಆಗಿರುವಂತಹ ದೀಪಾ ನಾಗೇಶ್ ಅವರು ತಿಳಿಸ್ಕೊಡ್ತಾರೆ. ತುಂಬಾ ಕೆಮಿಕಲ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ಗಳನ್ನ ಪೀಲರ್ಸ್ಗಳನ್ನೆಲ್ಲ ಹಾಕಿದಾಗ ಅವರ ಸ್ಕಿನ್ನೇ ಡ್ಯಾಮೇಜ್ ಆಗಿಬಿಡುತ್ತೆ. ತುಂಬಾನೇ ಚೆನ್ನಾಗಿ ಸಾಫ್ಟ್ ಗ್ಲೋಯಿಂಗ್ ಅಂಡ್ ಟೆಂಡರ್ ಲುಕ್ ಏನಿರುತ್ತೆ ಅದು ಹಾಗೇ ರಿಟೈನ್ ಆಗ್ತಾ ಇರುತ್ತೆ. ಮಿಲ್ಕ್ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಈ ತರದೆಲ್ಲ ಟೆಕ್ನಿಕ್ ನ ಮನೇಲೇನೆ ಯೂಸ್ ಮಾಡ್ತಾ ಬರ್ಬೋದು. ಟೀನೇಜರ್ಸ್ಗೆ ಮಾತ್ರ ಅಲ್ಲ, ಯಾರಿಗೂ ಸೂಟ್ ಆಗಲ್ಲ. ಅದು ತುಂಬಾ ಕೆಮಿಕಲ್ ಇರುತ್ತೆ. ಅದರಲ್ಲೂ ಟೀನೇಜರ್ಸ್ಗಂತೂ ಹಾಕೊಳ್ಳೇಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೀನೇಜರ್ಸ್ಗೆ ಅಂತ ನಾವು ಬಂದಾಗ ಕೆಲವೊಂದಷ್ಟು ಸ್ಟೆಪ್ಸ್ಗಳು ಅಗತ್ಯನೇ ಇರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಅಂತಾನೆ ಒಂದು ಕಸ್ಟಮೈಸ್ಡ್ ಫೇಶಿಯಲ್ ನ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಬಿಯಾಂಡ್ ಲಿಮಿಟ್ಸ್ಗೆ ಸ್ವಾಗತ. ನಾನು ರಮ್ಯಾ. ಟೀನೇಜರ್ಸ್ಗೆ ಸ್ಪೆಷಲ್ ಆಗಿ ಯಾವ ರೀತಿಯಾದಂತಹ ಫೇಶಿಯಲ್ಸ್ ನ ಮಾಡಬಹುದು ಅಂತ ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್ ಆಗಿರುವಂತಹ ದೀಪಾ ನಾಗೇಶ್ ಅವರು ತಿಳಿಸ್ಕೊಡ್ತಾರೆ. ಹಾಗಿದ್ರೆ ಬನ್ನಿ ಅವ್ರನ್ನ ಕೇಳೋಣ. ಮ್ಯಾಮ್, ಇದೀಗ ಟೀನೇಜರ್ಸ್ಗೆ ಯಾವ ರೀತಿಯಾದಂತಹ ಫೇಶಿಯಲ್ಸ್ ಗಳನ್ನ ಮಾಡಬಹುದು, ಯಾವ ಯಾವ ಫೇಶಿಯಲ್ಸ್ ನ ನೀವು ಸಜೆಸ್ಟ್ ಮಾಡ್ತೀರಾ? ವೆರಿ ಗುಡ್ ಕ್ವಶನ್ ರಮ್ಯಾ. ಯಾಕಂತಂದ್ರೆ ಇತ್ತೀಚೆಗೆ ತುಂಬಾ ಎಲ್ಲರಿಗೂ ಸ್ಕಿನ್ ಕೇರ್ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣ ಅಂದ್ರೆ ಟೀನೇಜರ್ಸ್ ನೀವು ಹೇಳ್ದಂಗೆ ಅವ್ರಿಗೂ ಕೂಡ ಒಂದು ಫೇಶಿಯಲ್ ಮಾಡಿಸ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಫೇಶಿಯಲ್ ಅಂದ ತಕ್ಷಣ ಇಟ್ಸ್ ಅ 5 ಸ್ಟೆಪ್ ಫೇಶಿಯಲ್ ಅಂತ ಹೇಳ್ತೀವಿ. ಕ್ಲೆನ್ಸಿಂಗ್, ಮಸಾಜಿಂಗ್, ಸ್ಟೀಮಿಂಗ್, ಪ್ಯಾಕ್ ಅಂದ್ರೆ ಟೋನಿಂಗ್, ಹೀಗೆಲ್ಲ ಮಾಡ್ತಾ ಹೋಗ್ತಿರ್ತೀವಿ. ಬಟ್ ಟೀನೇಜರ್ಸ್ಗೆ ಅಂತ ನಾವು ಬಂದಾಗ ಕೆಲವೊಂದಷ್ಟು ಸ್ಟೆಪ್ಸ್ಗಳು ಅಗತ್ಯನೇ ಇರೋದಿಲ್ಲ. ಯಾಕಂದ್ರೆ ಸ್ಕ್ರಬ್ಬಿಂಗ್ ಮಾಡೋಂಥ ನೆಸೆಸರಿನಿಲ್ಲ. ಅವ್ರ ಸ್ಕಿನ್ ಆಲ್ರೆಡಿ ಟೆಂಡರ್ ಆಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಅಂತಾನೆ ಒಂದು ಕಸ್ಟಮೈಸ್ಡ್ ಫೇಶಿಯಲ್ ನ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಟೀನೇಜ್ ಸ್ಪೆಷಲ್ ಫೇಶಿಯಲ್ ಅಂತ ಹೇಳ್ಬಿಟ್ಟು. ಅದರಲ್ಲೂ ಆಯುರ್ವೇದಿಕ್ ಫೇಶಿಯಲ್ಸ್ಗಳನ್ನ ಮಾಡಿಸ್ಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಅವ್ರಿಗೂ ಆಸೆ ಇರುತ್ತಲ್ವಾ, ನಾವು ಫೇರ್ ಆಗಬೇಕು, ಅಂದ್ರೆ ಸ್ಕಿನ್ ಗ್ಲಾಸಿ ಆಗಿ ಕಾಣಬೇಕು ಅಂತೆಲ್ಲ. ಹಾಗಾಗಿ ಅವ್ರಿಗೆ ಅಂತಾನೆ ಕಸ್ಟಮೈಸ್ಡ್ ಫೇಶಿಯಲ್ ನ ನಾನು ಇವತ್ತು ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬಟ್ ಅದೇ ಹೇಳ್ಕೊಡೋಕ್ಕಿಂತ ಮುಂಚೆ ಒಂದೇನಂತಂದ್ರೆ ಟೀನೇಜರ್ಸ್ ತುಂಬಾ ಫಾಸ್ಟ್ ಆಗಿ ಇನ್ಫ್ಲೂಯೆನ್ಸ್ ಆಗ್ತಾ ಇರುವಂಥದ್ದು ಅಂದ್ರೆ ಇಂಟರ್ನೆಟ್ ಇಂದ. ಹಾಗಾಗಿ ನಾನು ವೀಕ್ಷಕರಿಗೂ ಹೇಳೋದು ಇಷ್ಟೇನೆ, ಯಾರೋ ಕೊರಿಯನ್ ಗ್ಲಾಸ್ ಸ್ಕಿನ್ ಫೇಶಿಯಲ್ ಅಂತ ಹೇಳ್ತಿರ್ತಾರೆ, ಅಥವಾ ಸ್ಕಿನ್ ಪಾಲಿಶಿಂಗ್ ಫೇಶಿಯಲ್, ಗೋಲ್ಡನ್ ಫೇಶಿಯಲ್, ಹೀಗೆ ಕೆಮಿಕಲ್ ಓರಿಯೆಂಟೆಡ್ ಫೇಶಿಯಲ್ಸ್ಗಳನ್ನ ನೀವು ಮಾಡಿಸ್ಕೊಳ್ಳೋದು ಅಥವಾ ನಿಮ್ಮ ಮಕ್ಕಳು ಮಾಡಿಸ್ಕೊಳ್ತಾ ಇದ್ದಾರೆ ಅಂದರೆ ಬಿ ಅವೇರ್ ಆಫ್ ಇಟ್. ಯಾಕೆಂದರೆ ಕೆಮಿಕಲ್ ಓರಿಯೆಂಟೆಡ್ ಪ್ರೋಸೆಸ್ನ ಮಾಡಿಸ್ಕೊಂಡಾಗ ಸ್ಕಿನ್ ಸಾಕಷ್ಟು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರಲ್ಲೂ ಟೀನೇಜರ್ಸ್ಗಳು ತುಂಬ ಫಾಸ್ಟಾಗಿ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ ಇತ್ತೀಚೆಗೆ. ಸೊ ಕೊರಿಯನ್ ಸ್ಕಿನ್ಗೆ ಅಂತ ಮಾಡಿಸ್ಕೊಳಕ್ಕೆ ಹೋದಾಗ ತುಂಬ ಕೆಮಿಕಲ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ಗಳನ್ನ, ಪೀಲರ್ಸ್ಗಳನ್ನೆಲ್ಲ ಹಾಕಿದಾಗ ಅವರ ಸ್ಕಿನ್ನೇ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಅದ್ರ ಬದಲಿಗೆ ಇವತ್ತು ನಾನು ಹೇಳ್ಕೊಡೋವಂಥ ಫಾರ್ಮುಲಾಗಳನ್ನ ನೀವೇ ಮನೇಲಿ ಮಾಡ್ಕೊಳ್ತಾ ಬರ್ಬೋದು. ಇಲ್ಲಾಂದ್ರೆ ಯಾರಾದರೂ ಆಯುರ್ವೇದಿಕ್ ಬ್ಯೂಟಿ ಕನ್ಸಲ್ಟೆಂಟ್ನ ಕನ್ಸಲ್ಟ್ ಮಾಡಿಬಿಟ್ಟು ನಿಮ್ಮ ಸ್ಕಿನ್ನಿಗೆ ಯಾವುದು ಸೂಟ್ ಆಗುತ್ತೆ ಅಂತ ಕೇಳಿ ಅದನ್ನು ಫಾಲೋ ಅಪ್ ಮಾಡೋದು ತುಂಬಾ ಬೆಟರ್ ಇರುತ್ತೆ. ಫಸ್ಟ್ ಆಫ್ ಆಲ್ ನಾವು ಇವಾಗ ಟೀನೇಜ್ ಸ್ಪೆಷಲ್ ಫೇಶಿಯಲ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಹೆಚ್ಚಾಗಿ ನಮ್ಮ ಕ್ಲೈಂಟ್ಸ್ ಬಂದಾಗ ಏನಾಗುತ್ತೆ ಅಂದರೆ ಅವರ ಮಕ್ಕಳಲ್ಲೂ ಅಷ್ಟೇ ಅಮ್ಮನ ಜೊತೆ ಬಂದಿರ್ತಾರೆ, ಅವ್ರಿಗೂ ತುಂಬ ಟೆಂಪ್ಟ್ ಆಗ್ತಾ ಇರುತ್ತೆ, ಡಿವೈನ್ ಥೆರಪಿ ನೋಡ್ತಾ ಇರ್ತಾರೆ, ಅಥವಾ ಅವರಲ್ಲಿ ಬರುವಂಥ ಫೇಶಿಯಲ್ ರಿಸಲ್ಟ್ಗಳನ್ನ ನೋಡ್ತಾ ಇರ್ತಾರೆ. ಸ್ಕಿನ್ ವೈಟ್ನಿಂಗ್, ಟೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಇನ್ಸ್ಟೆಂಟಾಗಿ ಆಗಬೇಕು ಅಂತ ಟೀನೇಜರ್ಸ್ ಆಸೆ ಪಡ್ತಾ ಇರ್ತಾರೆ. ಸೊ ಇದಕ್ಕೆ ಮನೇಲೂ ಮಾಡ್ಕೊಳ್ಬೋದು. ನಮ್ಮ ಪಾರ್ಲರಲ್ಲಿ ಮಾಡುವಂಥ ಪಾಪ್ಯುಲರ್ ಸೀಕ್ರೆಟ್ ಫಾರ್ಮುಲಾನ ಹೇಳ್ಕೊಡ್ತೀನಿ. ದಟ್ ಇಸ್ ಕಾಲ್ಡ್ ಟೀನೇಜ್ ಸ್ಪೆಷಲ್ ಫೇಶಿಯಲ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ನಾವು ರೆಗ್ಯುಲರ್ ಕ್ಲೆನ್ಸಿಂಗ್ ಮಿಲ್ಕ್ನ ಯೂಸ್ ಮಾಡಲ್ಲ, ಬಿಕಾಸ್ ಅದರಲ್ಲೂ ಸಾಕಷ್ಟು ಕೆಮಿಕಲ್ ಇರುತ್ತೆ. ಅದರ ಬದಲಿಗೆ ಕ್ಲೆನ್ಸಿಂಗ್ ಮಿಲ್ಕ್ನ ಬದಲಿಗೆ ನಾವು ಮಿಲ್ಕ್ ಕ್ರೀಮ್ನ ಯೂಸ್ ಮಾಡ್ತೀವಿ. ಅಂದರೆ ಮಿಲ್ಕ್ ಕ್ರೀಮ್ಗೆ ಸ್ವಲ್ಪ ಸ್ಯಾಫ್ರನನ್ನು ಮಿಕ್ಸ್ ಮಾಡಿ, ಅಂದರೆ ಎಡಿಬಲ್ ಸ್ಯಾಫ್ರನ್ ಅಂತ ಏನು ಹೇಳ್ತೀವಿ, ಅದನ್ನು ಮಿಕ್ಸ್ ಮಾಡಿ ಕ್ಲೆನ್ಸಿಂಗ್ ಮಿಲ್ಕ್ನ ನಾವು ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಳ್ತೀವಿ. ಇದರಿಂದ ಫುಲ್ ಫೇಸಿಗೆ ಕ್ಲೆನ್ಸ್ ಮಾಡೋದ್ರಿಂದ ಅವ್ರದ್ದು ಟೆಂಡರ್ ಸಾಫ್ಟ್ನೆಸ್ ಏನಿರುತ್ತೆ ಅದು ಹಾಗೇ ರಿಟೈನ್ ಆಗ್ತಾ ಬರುತ್ತೆ. ಅಟ್ ದ ಸೇಮ್ ಟೈಮ್ ತುಂಬಾ ಡೀಪಾಗಿ ಕ್ಲೆನ್ಸ್ ಆಗುತ್ತೆ. ಇನ್ನು ಯಾವುದೋ ಒಂದು ಕೆಮಿಕಲ್ ಓರಿಯೆಂಟೆಡ್ ಮಸಾಜಿಂಗ್ ಕ್ರೀಮ್ನ ಯೂಸ್ ಮಾಡೋ ಬದಲಿಗೆ ಈ ಟೀನೇಜ್ ಸ್ಪೆಷಲಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ನಾಟಿ ಹಸುವಿನ ತುಪ್ಪನ ಯೂಸ್ ಮಾಡ್ತೀವಿ. ಇದನ್ನು A2 ಹಸುವಿನ ಘೀ ಅಂತ ಕೂಡ ಹೇಳ್ತಾರೆ. ಸೊ ಅದಕ್ಕೆ ಒಂದಷ್ಟು ನಾವು ರೋಸ್ಮೆರಿ ಎಕ್ಸ್ಟ್ರಾಕ್ಟ್ ಆಗಿರ್ಬೋದು, ಫ್ಲೋರಲ್ ಎಕ್ಸ್ಟ್ರಾಕ್ಟ್ ಆಗಿರ್ಬೋದು, ಅಥವಾ ಫ್ರೆಶ್ ಫ್ರೂಟ್ ಎಕ್ಸ್ಟ್ರಾಕ್ಟ್ನ ಚೆನ್ನಾಗಿ ಬ್ಲೆಂಡ್ ಮಾಡಿ ಎಮಲ್ಸಿಫಿಕೇಶನ್ ಅಂತ ಮಾಡ್ತೀವಿ. ಅದರಿಂದ ಮಸಾಜ್ ಕೊಡೋದ್ರಿಂದ ಯಾವುದೇ ರೀತಿ ಕೆಮಿಕಲ್ ರಿಯಾಕ್ಷನ್ ಆಗಲ್ಲ, ಜೊತೆಗೆ ಅವರಲ್ಲಿರುವಂಥ ಟೆಂಡರ್ ಸಾಫ್ಟ್ನೆಸ್ ಕೂಡ ತುಂಬ ಚೆನ್ನಾಗಿ ರಿಟೈನ್ ಆಗ್ತಾ ಬರುತ್ತೆ. ಇವ್ರಿಗೆ ಸ್ಟೀಮನ್ನು ತಗೊಳ್ಳೋವಂಥ ಅಗತ್ಯ ಜಾಸ್ತಿ ಇರೋದಿಲ್ಲ. ಇನ್ ಕೇಸ್ ಹಾಗೇನಾದರೂ ಬೇಕು ಅಂದರೆ 2 to 3 minutes ಸ್ಟೀಮ್ ತೊಗೊಂಡ್ರೆ ಸಾಕಾಗುತ್ತೆ. ಅದಾದ ನಂತರ ಮಾಡುವಂಥ ಸ್ಕ್ರಬ್ಬಿಂಗ್ ಪ್ರೋಸೆಸ್ ಟೀನೇಜ್ ಸ್ಪೆಷಲ್ ಫೇಶಿಯಲಲ್ಲಿ ಮಾಡೋದೇ ಇಲ್ಲ. ಯಾಕೆಂದರೆ ಅವ್ರ ಸ್ಕಿನ್ನಲ್ಲಿ ಜಾಸ್ತಿ ಡೆಡ್ ಸೆಲ್ಸ್ ಕೂಡ ಇರೋದಿಲ್ಲ. ಅವ್ರಿಗೆ ಸ್ಕ್ರಬ್ಬಿಂಗ್ ಮಾಡಿ
ಸ್ಕಿನ್ ಅಥವಾ ಟಿಶ್ಯೂನ ಬ್ರೇಕ್ಔಟ್ ಮಾಡೋಂಥ ನೆಸಸರಿ ಕೂಡ ಇರೋದಿಲ್ಲ. ಸೊ ನೆಕ್ಸ್ಟ್ ಹಾಕುವಂಥ ಪ್ಯಾಕ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಅದನ್ನು ಪಾರ್ಲರಲ್ಲೂ ಮಾಡ್ತಾ ಇರ್ತೀವಿ, ನೀವು ಮನೇಲೂ ಕೂಡ ಇದನ್ನು ಟ್ರೈ ಮಾಡ್ಬೋದು. ಸೊ ಇದರಲ್ಲಿ ನಾವು ಒಂದಷ್ಟು ಫ್ರೂಟ್ಸ್ಗಳನ್ನ ಯೂಸ್ ಮಾಡ್ತಿರ್ತೀವಿ, ಜೊತೆಗೆ ಡ್ರೈ ಫ್ರೂಟ್ಸ್ನ ಕೂಡ ಯೂಸ್ ಮಾಡ್ತಿರ್ತೀವಿ. ಸೀಸ್ನಲ್ ಫ್ರೂಟ್ಸ್ ಅಂತಂದರೆ ನಾವು ಹೆಚ್ಚಾಗಿ ಇದರಲ್ಲಿ ಯೂಸ್ ಮಾಡೋದು ಆ್ಯಪಲ್, ಬನಾನಾ ಅಥವಾ ಮ್ಯಾಂಗೋನ ಕೂಡ ಯೂಸ್ ಮಾಡ್ಕೊಳ್ಬೋದು. ಅದರ ಪಲ್ಪನ್ನ ತಗೊಂಡು ಅದಕ್ಕೆ ಬಾದಾಮಿನ ನೆನೆಸಿ ಗ್ರೈಂಡ್ ಮಾಡಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ರೀಹೀಟ್ ಮಾಡ್ತೀವಿ. ಸಮ್ಟೈಮ್ಸ್ ಫ್ರೂಟ್ ಫೇಶಿಯಲಲ್ಲಿ ರೀಹೀಟ್ ಮಾಡಲ್ಲ, ಬಟ್ ಬರೀ ಡ್ರೈ ಫ್ರೂಟ್ಸ್ ಅಷ್ಟೇ ಹಾಕ್ತಿದ್ದೀರಾ ಅಂದರೆ ಸ್ವಲ್ಪ ಅದನ್ನು ರೀಹೀಟ್ ಮಾಡಿ ನೀಟಾಗಿ ಫೇಸಿಗೆ ಅಪ್ಲೈ ಮಾಡಿಬಿಟ್ಟು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಸಾಫ್ಟ್, ಗ್ಲೋಯಿಂಗ್ ಆ್ಯಂಡ್ ಟೆಂಡರ್ ಲುಕ್ ಏನಿರುತ್ತೆ ಅದು ಹಾಗೇ ರಿಟೈನ್ ಆಗ್ತಾ ಇರುತ್ತೆ. ಯಾವುದೋ ಕೆಮಿಕಲ್ ಓರಿಯೆಂಟೆಡ್ ಫೇಸ್ ಪ್ಯಾಕ್ಗಳನ್ನ ಅಪ್ಲೈ ಮಾಡ್ಕೊಳ್ಳೋ ಬದಲು ಫ್ರೂಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಎರಡನ್ನೂ ಬ್ಲೆಂಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಅಪ್ಲೈ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಸೊ ಇದು ನಮ್ಮ ಪಾರ್ಲರಲ್ಲಿ ಮಾಡೋಂಥ ಮೋಸ್ಟ್ ಪಾಪ್ಯುಲರ್ ಟೀನ್ ಏಜ್ ಸ್ಪೆಷಲ್ ಫೇಶಿಯಲ್. ಸೊ ಇದನ್ನು ಖಂಡಿತವಾಗ್ಲೂ ಮನೇಲೂ ಕೂಡ ಟ್ರೈ ಮಾಡ್ತಾ ಬರ್ಬೋದು. ಜೊತೆಗೆ ಇದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಆಗೋದೇ ಇಲ್ಲ. ಸೊ ಇವಾಗ ನಾವು ನ್ಯಾಚುರಲ್ ಆಗಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ಟು ಮನೇಲೆ ಫೇಶಿಯಲ್ ಮಾಡ್ಕೊತೀವಿ, ಬಟ್ ಅದು ಎಷ್ಟು ದಿನ ಉಳಿಯುತ್ತೆ? ಡಿಪೆಂಡ್ ಆಗುತ್ತೆ, ಲೈಫ್ ಸ್ಟೈಲ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ಅವರು ಚೆನ್ನಾಗಿ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡ್ಕೊಂಡಿರ್ತಾರೆ, ಹೆಲ್ದಿ ಫುಡ್ಡನ್ನು ತೊಗೊಳ್ತಾ ಇರ್ತಾರೆ, ಚೆನ್ನಾಗಿ ನೀರು ಕುಡಿದು ಹೈಡ್ರೇಟ್ ಮಾಡ್ಕೊಂಡಿರ್ತಾರೆ ಅಂದರೆ ಅಪ್ ಟು 30 ಡೇಸ್ ಇದ್ದೇ ಇರುತ್ತೆ. ಮತ್ತು ಈ ಕೆಮಿಕಲ್ ಟ್ರೀಟ್ಮೆಂಟಲ್ಲಿ ಮಾತ್ರನೇ ಅದಕ್ಕೆ ಶೆಲ್ಫ್ ಲೈಫ್ ಇರೋದು. ಅಂದರೆ 30 ಡೇಸ್ ಇರುತ್ತೆ, ಆಮೇಲೆ ಹೊಟ್ಟೋಗ್ಬಿಡುತ್ತೆ ಅಂತೆಲ್ಲ ಹೇಳೋದು ನಾವು ಓನ್ಲಿ ಕೆಮಿಕಲ್ ಟ್ರೀಟ್ಮೆಂಟ್ಗೆ. ಇಟ್ಸ್ ಲೈಕ್ ಅ ನ್ಯಾಚುರಲ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಸ್ಕಿನ್ ಎವ್ರಿ ಟೈಮ್ ಬೆಟರ್ ಆಗ್ತಾ ಹೋಗುತ್ತೆ ಹೊರತು ಮತ್ತೆ ಡೌನ್ ಆಗಲ್ಲ. ಅಂದ್ರೆ ಚೆನ್ನಾಗಿತ್ತು ಮತ್ತೆ ರೆಡ್ಯೂಸ್ ಆಗೋಯ್ತು ಅಂತ ಆಗೋದೇ ಇಲ್ಲ ಇದರಲ್ಲಿ. ಸೊ ಎವ್ರಿ ಟೈಮ್ ಮಾಡ್ಕೊಂಡಾಗ ಅದು ಬೆಟರ್ ಆಗ್ತಾ ಇರುತ್ತೆ. ಡ್ಯೂರೇಷನ್ ಮಾತ್ರ 20 to 25 ಡೇಸ್ ಅಥವಾ 1 ಮಂತ್ ಡ್ಯೂರೇಷನ್ ಅಲ್ಲಿ ಮಾಡಿಸ್ಕೊಳ್ಳೋದು ಬೆಟರ್ ಇರುತ್ತೆ. ಸೊ ಇವಾಗ ಮನೇಲಿ ಯಾವೆಲ್ಲ ಫೇಸ್ ಪ್ಯಾಕ್ಗಳನ್ನ ಮಾಡಿ ಹಾಕೊಬಹುದು? ಈಗ ಮನೇಲೆ ರೆಗ್ಯುಲರ್ ಆಗಿ ಫೇಸ್ ಪ್ಯಾಕ್ಗಳನ್ನ ಅಪ್ಲೈ ಮಾಡೋದಾದ್ರೆ, ಅದರಲ್ಲೂ ಇವತ್ತು ನಾವು ಮಾತಾಡ್ತಾ ಇರೋದು ಟೀನೇಜ್ ಸ್ಪೆಷಲ್ ಆಗಿರೋದ್ರಿಂದ ಅವ್ರು ಯಾವ್ದೆಲ್ಲ ಫೇಸ್ ಪ್ಯಾಕ್ಗಳನ್ನ ಹಾಕೊಳ್ಬೋದು ಅಂತ ಹೇಳ್ತೀನಿ. ಕೆಲವ್ರಿಗೆ ಪ್ರತಿ ತಿಂಗಳು ಹೋಗಿ ಫೇಶಿಯಲ್ ಮಾಡಿಸ್ಕೊಳಕ್ ಆಗದೆ ಇರ್ಬೋದು, ಅಂತ ಟೈಮಲ್ಲಿ ಮನೇಲೇನೆ ಅವರು ಫೇಸ್ ಪ್ಯಾಕ್ಗಳನ್ನ ಹಾಕೋಬಹುದು. ಬಟ್ ತುಂಬಾ ಹಾರ್ಶ್ ಆಗಿರುವಂತ ಫೇಸ್ ಪ್ಯಾಕ್ಗಳನ್ನ ಅಪ್ಲೈ ಮಾಡ್ಕೊಳ್ಳೋ ಬದಲು ಮಕ್ಕಳಿಗೆ ಅಂದರೆ ತುಂಬ ಸಾಫ್ಟ್ ಆಗಿರಬೇಕು ಮತ್ತು ಕೆಮಿಕಲ್ ಫ್ರೀ ಆಗಿರಬೇಕಲ್ವಾ. ಸೊ ಮಿಲ್ಕ್ ಪ್ರಾಡಕ್ಟ್ಸು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮಿಲ್ಕ್ ಪೌಡರ್ನ ತೊಗೊಂಡು ಅದನ್ನು ಹಾಲಲ್ಲಿ ಅಥವಾ ಫ್ರೂಟ್ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ನೀಟಾಗಿ ಫೇಸ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದ್ರಿಂದ ಕೂಡ ಇನ್ಸ್ಟೆಂಟಾಗಿ ಅವ್ರಿಗೆ ಬ್ರೈಟ್ನಿಂಗ್ ರಿಸಲ್ಟ್ ಸಿಗುತ್ತೆ. ಕೆಲವ್ರಿಗೆ ತುಂಬ ಆಯಿಲಿ ಸ್ಕಿನ್ ಇರುತ್ತೆ, ಅನ್ಕಂಟ್ರೋಲಬಲ್ ಸಿಬಮ್ ಸೆಕ್ರೆಷನ್ ಆಗ್ತಾ ಇರುತ್ತೆ, ಆ ಥರದವ್ರು ಮಾತ್ರನೇ ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡ್ಬೋದು. ಸೊ ಅದನ್ನು ನೀವು ಸೌತೆಕಾಯಿ ರಸದಲ್ಲಿ ಕಲಸಿ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡಿಕೊಂಡು ವಾಶ್ ಮಾಡ್ಬೋದು. ಕೆಲವರಿಗೆ ಕಾಂಬಿನೇಷನ್ ಸ್ಕಿನ್ ಇರುತ್ತೆ, ಆ ಥರದವ್ರಿಗೆ ನಮ್ಮ ಪಾರ್ಲರಲ್ಲಿ ಡ್ಯೂಯಲ್ ಪ್ಯಾಕ್ ಅಂತ ಹಾಕ್ತೀವಿ. ಅಂದರೆ ಟಿ ಝೋನ್ ಫುಲ್ಲು ಆಯಿಲಿ ಇರುತ್ತೆ, ಸಿ ಝೋನ್ ಫುಲ್ಲು ಡ್ರೈ ಆಗಿರುತ್ತೆ, ಅವಾಗ ಎರಡೂ ವರ್ಕ್ ಆಗಲ್ಲ. ಅಂದರೆ ಸೇಮ್ ಫೇಸ್ ಪ್ಯಾಕ್ ಎಲ್ಲ ಕಡೆ ಹಾಕೋಕ್ಕಾಗಲ್ಲ. ಆ ಥರ ಟೈಮಲ್ಲಿ ಸಿ ಝೋನಲ್ಲಿ ನಾವು ಮಿಲ್ಕ್ ಪೌಡ್ರನ್ನ ಹಾಕ್ಕೊಂಡು ಟಿ ಝೋನಲ್ಲಿ ಮುಲ್ತಾನಿ ಮಿಟ್ಟಿ ಹಾಕೊಳ್ಬೇಕು, ಆವಾಗ ತುಂಬ ಚೆನ್ನಾಗಿ ಸ್ಕಿನ್ ನ್ಯೂಟ್ರಲೈಸ್ ಆಗುತ್ತೆ. ಸೊ ಈ ಥರದೆಲ್ಲ ಟೆಕ್ನಿಕ್ನ ಮನೇಲೇನೆ ಯೂಸ್ ಮಾಡ್ತಾ ಬರ್ಬೋದು. ಇನ್ನು ಕೆಲವ್ರಿಗೆ ಅಲರ್ಜಿ ಇರುತ್ತೆ, ಮಡ್ ಓರಿಯೆಂಟೆಡ್ ಪ್ರಾಡಕ್ಟು ಆಗಲ್ಲ, ಮಿಲ್ಕ್ ಓರಿಯೆಂಟೆಡ್ ಪ್ರಾಡಕ್ಟು ಆಗಲ್ಲ. ಟೀನೇಜಲ್ಲಿ ಸ್ವಲ್ಪ ಅದು ಹಾರ್ಮೋನ್ ಎಲ್ಲ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತಲ್ಲ, ಹಾಗಾಗಿ ಅದು ಸ್ಕಿನ್ ತುಂಬ ಬೇಗ ಸೆನ್ಸಿಟಿವ್ ಆಗ್ತಾ ಇರುತ್ತೆ. ಆ ಥರದವರು ನೀರಲ್ಲಿ ಗಂಧನ ತೇದು ಅಪ್ಲೈ ಮಾಡ್ಕೊಳ್ತಾ ಇದ್ರೆ ತುಂಬ ಫಾಸ್ಟ್ ರಿಸಲ್ಟ್ ಬರುತ್ತೆ. ಜೊತೆಗೆ ಯಾವುದೇ ರೀತಿ ಸೆನ್ಸಿಟಿವಿಟಿ ಇದ್ರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಲೋದ್ರಾ ಅಂಡ್ ಮಂಜಿಷ್ಟಾ ಅಂತ ಸಿಗುತ್ತೆ, ಡ್ರೈಡ್ ವರ್ಷನ್. ಅಂದರೆ ಆಯುರ್ವೇದಿಕ್ ಶಾಪಲ್ಲಿ ಲೋದ್ರಾ ಮತ್ತೆ ಮಂಜಿಷ್ಟಾ ಪೌಡರ್ ಅಂತ ಸಿಗುತ್ತೆ. ಅದನ್ನ ಹಾಲಲ್ಲಿ ಅಥವಾ ಬಿಸಿ ನೀರಲ್ಲಿ ಕಲಿಸ್ಬಿಟ್ಟು ಫೇಸ್ ಪ್ಯಾಕ್ ಹಾಕೊಂಡ್ರೆ ಟೀನೇಜಲ್ಲಿ ಆಗುವಂಥ ಪಿಂಪಲ್ ರೆಡ್ಯೂಸ್ ಆಗುತ್ತೆ, ಎವರ್ ಯಂಗ್ ಆಗಿರುತ್ತೆ, ಮತ್ತು ನೋಡೋದಕ್ಕೂ ಅಷ್ಟೇ ತುಂಬ ಬ್ರೈಟ್ ಆಗ್ತಾ ಇರುತ್ತೆ. ಹೊರಗಡೆ ಎಲ್ಲ ಓಡಾಡ್ತಾ ಇರ್ತಾರಲ್ಲ, ಹಾಗಾಗಿ ಬೇಗ ಟ್ಯಾನ್ ಕೂಡ ಆಗ್ತಾ ಇರ್ತಾರೆ ಟೀನೇಜ್ ಅವರು. ಅದನ್ನು ಕೂಡ ನಾವು ಈ ಲೋದ್ರಾ ಮತ್ತು ಮಂಜಿಷ್ಟಾ ಅದು ಫೇಸ್ ಪ್ಯಾಕ್ ಹಾಕೊಳ್ಳೋದ್ರಿಂದ ತುಂಬ ಫಾಸ್ಟಾಗಿ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಓಕೆ. ಸೊ ಇವಾಗ ಅದಲ್ಲದೆ ಈಗ ಪೀಲ್ ಆಫ್ ಮಾಸ್ಕ್ ಅಂತೆಲ್ಲ ಯೂಸ್ ಮಾಡ್ತಾರೆ, ಬೇಗ ಟ್ಯಾನ್ ರಿಡ್ಯೂಸ್ ಆಗಲಿ ಅಂತ. ಹೌದು. ಸೊ ಎಷ್ಟು ಸೇಫ್ ಆಗಿರುತ್ತೆ ಪೀಲ್ ಆಫ್ ಮಾಸ್ಕ್? ಯಾಕಂದ್ರೆ ಕೆಲವೊಂದು ಸ್ಕಿನ್ಗೆ ಆಗಲ್ಲ, ಸ್ಟಿಕ್ ಆನ್ ಆಗಿಬಿಡೋದು, ತೆಗಿಬೇಕಾದ್ರೆ ಏನೋ ಹಾರ್ಶ್ ಇಂಜುರಿಗಳಾಗೋದು ಅವೆಲ್ಲ ಆಗ್ತಿರುತ್ತೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಟೀನೇಜರ್ಸ್ಗೆ ಮಾತ್ರ ಅಲ್ಲ, ಯಾರಿಗೂ ಸೂಟ್ ಆಗಲ್ಲ ಅದು. ಸೊ ಅದೊಂದು ಸುಮ್ಮನೆ ಫ್ಯಾನ್ಸಿ ನಾವು ಆ್ಯಡ್ ಎಲ್ಲ ನೋಡ್ಬಿಟ್ಟು ಅದು ಒಂಥರ ಒಂದು ಸತಿ ಟ್ರೈ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ತುಂಬ ಕೆಮಿಕಲ್ ಇರುತ್ತೆ. ಒಂದು ಪೀಲ್ ಆಫ್ ಮಾಸ್ಕ್ ಅಷ್ಟೇ, ಆಮೇಲೆ ಶೀಟ್ ಮಾಸ್ಕ್ ಅಂತ ಬರುತ್ತೆ. ತುಂಬಾ ಜನ ಶೀಟ್ ಮಾಸ್ಕ್ಗಳಿಗೆ ಅಯ್ಯೋ ಹಾಕಿದ ತಕ್ಷಣ ಚೆನ್ನಾಗಿ, ಹೌದು. ಸೊ ಅದರಲ್ಲಿ ಎಷ್ಟು ಕೆಮಿಕಲ್ ಇರುತ್ತೆ ಅಂದ್ರೆ ನೀವು ಕಾನ್ಸ್ಟೆಂಟ್ ಆಗಿ ಅದನ್ನ ಅಪ್ಲೈ ಮಾಡ್ತಾ ಇದ್ರೆ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗುವಂತ ಸಾಕಷ್ಟು ಈಸ್ಟ್ರೋಜನ್ ಪ್ರೊಡಕ್ಷನ್ ಡೌನ್ ಆಗ್ಬಿಡುತ್ತೆ. ಹಾಗಾಗಿ ಸ್ಕಿನ್ ತುಂಬಾ ಡಲ್ ಆಗುವಂತ ಚಾನ್ಸಸ್ ಇರುತ್ತೆ. ಅದರಲ್ಲೂ ಟೀನೇಜರ್ಸ್ಗಂತೂ ಹಾಕೊಳ್ಳೇಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಬದಲು ನಾವು ಇವತ್ತು ಇಷ್ಟೆಲ್ಲ
ಅಂದರೆ ಕೆಮಿಕಲ್ ಇಲ್ಲದೆ ಇರೋವಂಥ ಫೇಸ್ ಪ್ಯಾಕ್ಗಳನ್ನ ಹೇಳ್ಕೊಟ್ಟಿದ್ದೀವಲ್ಲ ಅದನ್ನು ಹಾಕೊಂಡ್ರೆ ಸಾಕಾಗುತ್ತೆ. ಮನೇಲೇ ತುಂಬ ಚೆನ್ನಾಗಿ ಬ್ರೈಟ್ನೆಸ್ ಬರುತ್ತೆ. ಸೊ ಈಗ ಫೇಶಿಯಲ್ ಮಾಡಾದ್ಮೇಲೆ ಏನೆಲ್ಲ ರೊಟೀನ್ನ ಫಾಲೋ ಮಾಡಬೇಕಾಗುತ್ತೆ? ಫೇಶಿಯಲ್ ಆದಮೇಲೆ ಅಂದರೆ ಅವರು ಫಸ್ಟ್ ಆಫ್ ಆಲ್ ಒಂದು ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಹೈಡ್ರೇಟ್ ಮಾಡ್ಕೊಳ್ಬೇಕು. ಆಮೇಲೆ ದಿನಕ್ಕೆ ಅಟ್ಲೀಸ್ಟ್ 2 ಸತಿ ಆದರೂ ಪ್ಲೈನ್ ವಾಟರಲ್ಲಾದರೂ ವಾಶ್ ಮಾಡ್ತಾ ಇರಬೇಕು ಫೇಸ್ನ. ಇಲ್ಲಾಂದರೆ ಸ್ಕಿನ್ ಹೈಡ್ರೇಟ್ ಆಗಿರೋಲ್ಲ. ಸೊ ಜಸ್ಟ್ ಪ್ಲೈನ್ ವಾಟರಲ್ಲಿ ಅಥವಾ ಸ್ಕಿನ್ ಟೋನರ್, ನ್ಯಾಚುರಲಾಗಿ ಸ್ಕಿನ್ ಟೋನರ್ಸ್ಗಳನ್ನ ಮಾಡಿಕೊಂಡು ಅದನ್ನು ಚೆನ್ನಾಗಿ ಸ್ಪ್ರೇ ಮಾಡ್ಕೊಳ್ತಾ ಇದ್ರೆ ಸಾಕು, ಸ್ಕಿನ್ ತುಂಬ ಚೆನ್ನಾಗಿ ಹೈಡ್ರೇಟ್ ಆಗುತ್ತೆ. ಆ್ಯಂಡ್ ಮಾಯಿಶ್ಚರೈಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆಯಿತಾ, ಹೊರಗಡೆ ಹೋಗ್ತಾರೆ ಅಂತಂದರೆ ಮಾಯಿಶ್ಚರೈಸರ್ ಹಚ್ಕೊಳ್ಬೇಕು. ಇವಾಗಂತೂ ಮಾಯಿಶ್ಚರೈಸರ್ ಜೊತೆಗೆ ಸನ್ಸ್ಕ್ರೀನು ಸಿಗುತ್ತೆ, ಅಂದರೆ 2 ಬ್ಲೆಂಡ್ ಆಗಿರೋಂಥದ್ದು ಸಿಗುತ್ತೆ. ಬಂಡಲ್ಸ್ ಆಫ್ ಕೆಮಿಕಲ್ ಪ್ರಾಡಕ್ಟ್ನ ಹಚ್ಚೋ ಬದಲು 2 ಇರೋ ಅಂಥದ್ದು ಮಾಯಿಶ್ಚರೈಸರ್ ಪ್ಲಸ್ ಸನ್ಸ್ಕ್ರೀನ್ ಇರೋ ಅಂಥದ್ದನ್ನು ಡೈಲಿ ಅಪ್ಲೈ ಮಾಡ್ಕೊಂಡು ಹೋದರೆ ಫೇಶಿಯಲಿಂದ ಬಂದಿರೋ ರಿಸಲ್ಟ್ನ ಲಾಂಗ್ ಲಾಸ್ಟಿಂಗ್ ಆಗಿ ಕವರ್ ಮಾಡ್ತಾ ಬರ್ಬೋದು. ಅಂದರೆ ನಾವು ಅದನ್ನು ರಿಟೈನ್ ಮಾಡ್ತಾ ಬರ್ಬೋದು. ನಮಗೆ ಕೆಮಿಕಲ್ ಓರಿಯೆಂಟೆಡ್ ಮಾಯಿಶ್ಚರೈಸರು ಬೇಡ ಅಥವಾ ಯಾವುದೇ ಥರದ ಅಂದರೆ ಕೆಮಿಕಲ್ಸ್ನ ಹಾಕೋದಕ್ಕೆ ಇಷ್ಟಪಡಲ್ಲ ಅಂತನ್ನೋರು ಕುಂಕುಮಾದಿ ತೈಲನೂ ಕೂಡ ನಾವು ನೀಟಾಗಿ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿ ಹೈಡ್ರೇಟ್ ಆಗಿರುತ್ತೆ. ಹೀಗೆ ಮನೇಲೇ ಅವರು ಫಾಲೋ ಮಾಡ್ತಾ ಬರಬೇಕು. ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿರಬೇಕು. ಅಯ್ಯೋ ಟೈಮ್ ಇಲ್ಲ, ಮೊಬೈಲ್ ನೋಡೋಕ್ಕೆ ಟೈಮ್ ಇರುತ್ತೆ ಆದರೆ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಎಕ್ಸ್ಕ್ಯೂಸ್ ಕೊಡ್ತಾ ಇರ್ತಾರೆ. ಹಾಗೆ ಮಾಡಬಾರ್ದು. ಯಾವುದೇ ಏಜ್ ಗ್ರೂಪ್ ಆಗಿರಲಿ, ಎಸ್ಪೆಷಲಿ ಟೀನೇಜರ್ಸು ಅಟ್ಲೀಸ್ಟ್ 45 ಮಿನಿಟ್ಸ್ ಇನ್ ಅ ಡೇ ವರ್ಕೌಟ್ ಮಾಡೋದಕ್ಕೆ ಅವರು ಇಟ್ಕೊಳ್ಳೇಬೇಕು. ಆವಾಗ ಚೆನ್ನಾಗಿ ಮೆಟಬಾಲಿಸಮ್ ಆಗೋದ್ರಿಂದ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹೆಲ್ತು ಚೆನ್ನಾಗಿರುತ್ತೆ, ಹೇರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಟೀನೇಜರ್ಸ್ ಮನೆಯಲ್ಲೇ ಯಾವ ರೀತಿಯಾದಂತಹ ಫೇಶಿಯಲ್ಗಳನ್ನ ಮಾಡ್ಕೋಬೋದು ಅನ್ನೋಂಥ ಟಿಪ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲೇ ನ್ಯಾಚುರಲ್ ಆಗಿ ಫೇಶಿಯಲ್ನ ಮಾಡ್ಕೋಬಹುದು. ಸೊ ನೀವು ಕೂಡ ಟ್ರೈ ಮಾಡಿ. ನಮಸ್ಕಾರ.